ಆರ್ಧ ತೇಜ ಭೂಮಂಡಲದೊಳಗಾದ ಕೇಂದ್ರ ಕೇಳ್ಚಂಡ ಗುರುಕುಲ ಚಕ್ರೇಶ್ವರ ದುರ್ಯೋಧನ ಮಹಾರಾಜಿ ದುರ್ಯೋಧನ ಮಹಾರಾಜಿ ದುರ್ಯೋಧನ ಮಹಾರಾಜಿ ಪ್ರತಾಪ ಸಿಂಹ ಜೈಕಾರ ಮಾತ್ರದಲ್ಲಿ ಚತುರ್ಭುಜ ಭುವನವನ್ನೇ ಮೆಟ್ಟಿ ನಿಂತ ಹಸ್ತಿನಾಧೀಶ್ವರ ಮಹಾಧೀಶ್ವರ ಎಂಬ ಪ್ರಚಂಡ ಗೌರವೇಶ್ವರ ನೆಟ್ಟರಿಸಿ ನೋಡುವ ಓರ್ಧವಿ ವಿಜಯಿ ಭೀಷ್ಮಾಚಾರ್ಯರಿಗೆ ನಮೋ ನಮಃ. ಕುರುಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಕುರುವಂಶವನ್ನೇ ಉನ್ನತಕ್ಕೆ ಏರಿಸಿದ ಗುರುದೇವೋತ್ತಮ ಭೀಷ್ಮಾಚಾರ್ಯರಿಗೆ ನಮೋ ನಮಃ. ಮಂಗಳವಾಗಲಿ. ಗೋಮಾತೆಯ ಕ್ಷೀರ ಗೋಪಾಲನಿಗೆ ಅತಿಸಾರ ಭಕ್ತ ಶಿರೋಮಣಿ ವಿದುರ ಕುಶಲವೇ? ಕುಶಲ ದುರ್ಯೋಧನ ಕುಶಲ. ಬಂಡ ಭೀಮನ ವೃಂದಾವನ ಚಂಡಾಡಿ ಬಂಡಿಗೆ ರಸಿರತ್ನವನ್ನು ನೀಡಲು ಸದಾ ಸಿದ್ಧವಾಗಿರುವ ಎನ್ನಜಿದ ಜಿಸ್ತಾಸನ ಅಗ್ರಜ ಎದುರಿಗೆ ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತಗೆಯಲು ಸದಾ ಸಿದ್ಧವಾಗಿರುವ ಸಿಂಧುರಾಜ ಗೌರವೇಶ್ವರ. ಅದು ಅಲ್ಲದೆ ಭಗವಾನ್ ಭಾಸ್ಕರ ಪುತ್ರ ನನ್ನ ಮಿತ್ರ ಕರ್ಣ ಅದು ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾಗ್ರತೆಗೊಳಗಾಗದೆ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನೇ ಕೊಡುತ್ತಿರುವ ಮಾರ್ಗದರ್ಶಕ ಅವಶ್ಯಕನೇ ಎಂದು ನಿಮ್ಮೆಲ್ಲರನ್ನು ಪಡೆದ ನನ್ನ ವೈಭವ ನನ್ನ ವೈಭವ ನನ್ನ ವೈಭವ ನನ್ನ ವೈಭವ. ಹೇಗಿರುವಲ್ಲಿ ಮಾವ ಸೋಟೀರುವರೆಗೆ ಜನಗಣರಿ ಸೋಟೀರುವರೆಗೆ
ಸಾಟೀರುವರೆಗೆ ನನಗೆ ಸರಿ ಸಾಟೀರುವರೆಗೆ ಗುರುಕುಲತೆ ಮಾತುರತೆ ಛಲವೋ ಬಿಡದೆ ಶೌರ್ಯದಿಯೇ ಕೈಕದರೆ ಎನಿಸಿ ಮಾಡು ಗುರುಕುಲತೆ ಮಾತುರತೆ ಛಲವೋ ಬಿಡದೆ ಶೌರ್ಯದಿಯೇ ಕೈಕದರೆ ಎನಿಸಿ ಮಾಡು ಸಾಟೀರುವರೆಗೆ ನನಗೆ ಸರಿ ಸಾಟೀರುವರೆಗೆ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಪಾಂಡವರು ನಾಚಿಕೆಯಿಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ದೂತನನ್ನು ಅಸ್ತ್ರಾದಿಗೆ ಕಳಿಸಿದರಂತೆ. ನೋಡಿದಿರಾ ಅವರ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂದು. ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಏನು ತಾತ ಯುದ್ಧವೇ ಯುದ್ಧ. ಈ ಯುದ್ಧಕ್ಕೆ ಈ ದುರ್ಯೋಧನನು ಸದಾ ಸಿದ್ಧ. ಈ ಅರಮನೆ ವಾಸಿ ಮುಂದೆ ಆರಣ್ಯವಾಸಿಗಳ ಹೋರಾಟವು ಏನೂ ನಡೆಯುವುದಿಲ್ಲ. ಅದರಲ್ಲಿಯೂ ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿಕಕ್ಕೆ ಸಿಕ್ಕರೆ ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬೋಳಹೇಳಿನಂತೆ ನಾಚಿ ಹೋಗುವರು. ಅದಿರಲಿ ಸಹೋದರ ಉತ್ಸಾಸನ ಅಗ್ರಜ ಪಾಂಡವರ ಯಜ್ಞವನ್ನು ಆರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಸುಯೋಧನ, ಭೀಷ್ಮ ದ್ರೋಣಾದಿಗಳ ಕಣ್ಣೆದುರಲ್ಲಿ ಬೆಳೆದ ನಮಗೇಕೆ ಆ ಚಿಂತೆ ಸುಯೋಧನ? ಪ್ರಭುವಿಗೆ ಜೀವಾಗಲಿ. ಪುರುಷೋತ್ತಮ ಗುರುತಿರುವುದು. ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟುಗುಣಸಾರವಾಗಿ ಈ ದಾಸಿಪುತ್ರನ ಮನೆಗೆ ಹೋಗಿದ್ದನಂತೆ. ಹೋಗಲಿ, ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಮನೆಗಳಿರಲಿಲ್ಲವೇ? ಅವರ ಮನೆಗಾದರೂ ಹೋಗಬಹುದಾಗಿತ್ತು. ಎಷ್ಟೇ ಆಗಲಿ ನಲ್ಲೆಯರನಲ್ಲ, ಮಾತಿನವಲ್ಲ, ತಿಳುವಳಿಕೆಯ ಎಂತೂ ಮೊದಲೇ ಇಲ್ಲ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವ ಸಲುವಾಗಿ ಶ್ರೀಕೃಷ್ಣ ಪರಮಾತ್ಮನು ದೂತನಾಗಿ ಬರುತ್ತಿರೋದಲ್ಲದೆ ನಿನ್ನಲ್ಲಿನ ಯಾಚನೆಗಲ್ಲ ದುರ್ಯೋಧನ, ಯಾಚನೆಗಲ್ಲ. ಇದರ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ. ಚಕ್ರವರ್ತಿಯಾದ ನಾನು ಅದನ್ನು ನನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ದುರ್ಯೋಧನ, ನ್ಯಾಯವೋ ದಿನವೋ? ನ್ಯಾಯಕ್ಕೆ ಸರ್ವರೋ ದಿನವೋ? ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ. ಸಭೆಯೊಳು ನಿಂತು ಚರಿತು ಈ ಕೌರವನ, ನೆರೆದ ಸಭೆಯೊಳು ನಿಂತು ಚರಿತು ಈ ಕೌರವನ ನಡುವೆಯೋದೊಡೆ ಎರಡು ಕೈಸಲಿ ಕಷ್ಟಗಳು, ನಡುವೆಯೋದೊಡೆ ಎರಡು ಕೈಸಲಿ ಕಷ್ಟಗಳು. ಒದರದಿರಲು ಮೆದುರ ಸದರದೆ, ನುಡುಕಿ ಒದರದಿರಲು ಮೆದುರ ಸದರದೆ. ಅಪ್ಪನಿಯ ಮಗನೇನು ಪರದೇಶಿ, ಎಂಬುದಿಯ ಸ್ವರ್ಗವನ್ನು ಬೇಧಿಸಿದವರೇ. ಅಪ್ಪನಿಯ ಮಗನೇನು ಪರದೇಶಿ, ಎಂಬುದಿಯ ಸ್ವರ್ಗವನ್ನು ಬೇಧಿಸಿದವರೇ. ಕಡುವೈರಿ ಪಾಂಡವರ ಪರವೈಸಿ ಜಲದಂಗ ಮಲ್ಲ ಕೊರತರೆಯ ಧಿಕ್ಕರಿಸಿ, ಕಡುವೈರಿ ಪಾಂಡವರ ಪರವೈಸಿ ಜಲದಂಗ ಮಲ್ಲ ಕೊರತರೆಯ ಧಿಕ್ಕರಿಸಿ, ತೊರೆಯ ಧಿಕ್ಕರಿಸಿ ಒದರದಿರಲು ಮಿದುರ ಸದರದೆ, ದುಡುಕಿ ಒದರದಿರಲು ಮಿದುರ ಸದರದೆ. ನೆರೆದ ಸಭೆಯೊಳು ನಿಂತು ಚರಿತು ಈ ಕೌರವನ, ನೆರೆದ ಸಭೆಯೊಳು ನಿಂತು ಚರಿತು ಈ ಕೌರವನ ನುಡಿವೆಯೋದೊಡೆ ಎರೆದು ಕೊಡುತ್ತನೆ ಕಂಠದಳು, ನುಡಿವೆಯೋದೊಡೆ ಎರೆದು ಕೊಡುತ್ತನೆ ಕಂಠದಳು. ಒದರದಿರಲು ಮಿದುರ ಸದರದೆ, ನುಡುಕಿ ಒದರದಿರಲು ಮಿದುರ ಸದರದೆ, ಒದರದಿರಲು ಮಿದುರ ಸದರದೆ, ನುಡುಕಿ ಒದರದಿರಲು ಮಿದುರ ಸದರದೆ.
ಬಾಯ ವಿದುರ ಮುಚ್ಚ ಬಾಯ ವಿದುರ ಹುಚ್ಚನಂತ ನೀ ಏಕೆ ಬರುವೆ ಮುಚ್ಚ ಬಾಯ ವಿದುರ ದುರಳನಾಡಿದ ಮರಳು ಮಾತಿಗೆ ಮರಳಾಗುವನೇ ಅರಸನಕ್ಕೆ ದುರಳನಾಡಿದ ಮರಳು ಮಾತಿಗೆ ಮರಳಾಗುವನೇ ಅರಸನಕ್ಕೆ ತಿರುಗದೇಳು ಮಗವನ್ನು ಮರಿವೆ ತಿರುಗದೇಳು ಮಗವನ್ನು ಮರಿವೆ ಮುಚ್ಚ ಬಾಯ ವಿದುರ ಮುಚ್ಚನಂತೆ ನೀ ಏಕೆ ಬರುವೆ ಮುಚ್ಚ ಬಾಯ ವಿದುರ ಮುಚ್ಚ ಬಾಯ ವಿದುರ ಎಲ್ಲವೋ ವಿದುರ ನಮ್ಮ ಅಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಗದಾದಂಡದಿಂದ ನಿನ್ನ ಹಲ್ಲುಗಳನ್ನು ಮುರಿದು ಬಿಡುತ್ತೇನೆ ಸಭೆಯನ್ನು ಬಿಟ್ಟು ತೊಲಗೋ ಪಾಪಿ ನನ್ನನ್ನು ಸಭೆಯಿಂದ ಆಚೆ ತಳ್ಳಿಟ್ಟುವ ಸಾಮರ್ಥ್ಯ ಉಂಟಾಯ್ತು ಪಾಪಿ ಕೇಳು ಮಾನ ನಿಧಿಯೇ ಬೇಡ್ವೆ ಲಾಲಿಸು ಮಾನ ನಿಧಿಯೇ ಬೇಡ್ವೆ ಲಾಲಿಸು ಉದ್ದೇಶವಿದು ಉಪದೇಶವಿದು ಆದೇಶವಿದು ಸುವಿಚಾರವಿದು ವಿನೋದ ಅಹಿತ ಮಹಿತ ಸುಜನ ವಿನೋದ ಅಹಿತ ಮಹಿತ ಸಾನುರಾಗದಿ ಮಾನ ನಿಧಿಯೇ ಬೇಡ್ವೆ ಲಾಲಿಸು ಉದ್ದೇಶವಿದು ಉಪದೇಶವಿದು ಆದೇಶವಿದು ಸುವಿಚಾರವಿದು ದುರ್ಯೋಧನ ಉದ್ದೇಶವಿದು ಉಪದೇಶವಿದು ಆದೇಶವಿದು ಸುವಿಚಾರವಿದು ಭಕ್ತಿಯಿಂದಲೇ ನಡೆವೆನು ನಾನು ಭಕ್ತಿಯಿಂದಲೇ ನಡೆವೆನು ನಾನು ಮಾನ ನಿಧಿಯೇ ಬೇಡ್ವೆ ಲಾಲಿಸು ಸುಜನ ವಿನೋದ ಅಹಿತ ಮಹಿತ ಸುಜನ ವಿನೋದ ಅಹಿತ ಮಹಿತ ಸಾನುರಾಗದಿ ಮಾನ ನಿಧಿಯೇ ಬೇಡ್ವೆ ಲಾಲಿಸು ಯಾರನ್ನು ಸಭೆಯನ್ನು ಆಚೆ ತಳಿಸಿ ಹೊರಟು ಪಾಪಿ ಕೇಳು ದ್ರೌಪದಿ ವಸ್ತ್ರಾಭರಣ ಸಮಯದಲ್ಲಿ ಭೀಮಸೇನನನ್ನು ಪ್ರಹರಿಸಿ ಕೊಲ್ಲುವುದಾಗಿ ಪ್ರತಿಜ್ಞೆಯನ್ನು ಮಾಡಿದನು. ಆ ಸಮಯದಲ್ಲಿ ನಿನ್ನನ್ನು ರಕ್ಷಿಸಬೇಕೆಂಬುದಾಗಿ ಇಟ್ಟಿದ್ದ ಈ ಸರ್ವೋತ್ತಮವಾದ ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ಇದರನ್ನು ಹಾಸ್ಯಕ್ಕೀಡು ಮಾಡಿ ಆತನ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ ಮಹಾರಾಜ. ಈತನು ನಿನ್ನ ಬೆಂಗಾವಲಾಗಿ ನಿಂತಿದ್ದರೆ ನಿನ್ನನ್ನು ಜಯಿಸತಕ್ಕವರು ಯಾರಿದ್ದರೂ ಸುಯೋಧನ. ಕರ್ಣ, ಈ ವಿದುರನ ಕೊಟ್ಟ ಬೆದರಿಕೆಗೆ ನೀನು ಸಹ ಎದುರಿದೆಯ. ಈ ವಿದುರನ ಎಂದು ತೋರವಿಲ್ಲ ಹಿಡಿದು ಯುದ್ಧ ಮಾಡಿರುವನು, ಬಿಡುವುದರ ಚಿಂತೆಯನ್ನು ಈಗ ಕೇಳಿರಿ. ದೂತನಾಗಿ ಬರುತ್ತಿರುವ ಶ್ರೀಕೃಷ್ಣನಿಗೆ ಅವರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ. ಆದರೆ ಸಭೆಯಿಂದ ಆಚೆ ಹೋಗಬೇಕಾದದ್ದು ಎಚ್ಚರ. ಸಹೋದರ ಶಾಸನ ಅಗ್ರಜ ಸೇನಾಧಿಕಾರಿಯ ಪಟ್ಟಿಯನ್ನು ಸಿದ್ಧಪಡಿಸಿರುವಂತೆ ಸಿದ್ಧವಿರುವುದೇ ಅಗ್ರಜ. ತೆಗೆದುಕೊಂಡು ಬಾ. ಆ ಕಳ್ಳ ಕೃಷ್ಣ ಬರುತ್ತಿರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆ. ಇದೋ ಅಗ್ರಜ. ಧರಿಸಿ ಧರ್ಮ ದೀಕ್ಷೆಯ ಮೆರೆಸುವೆ ಕರ್ಮ ಸಾಕ್ಷಿಯ ಧರಿಸಿ ಧರ್ಮ ದೀಕ್ಷೆಯ ಯಾಗಕ್ಕೆ ಸಿಲುಕದ ಯೋಗ ದುರಂದರ ಯಾಗಕ್ಕೆ ಸಿಲುಕದ ಯೋಗ ದುರಂದರ ಲೋಕದ ಹಿತವನ್ನು ಬಯಸುವೆ ನಾನು ಲೋಕದ ಹಿತವನ್ನು ಬಯಸುವೆ ನಾನು ಧರಿಸಿ ಧರ್ಮ ದೀಕ್ಷೆಯ ಮೆರೆಸುವೆ ಕರ್ಮ ಸಾಕ್ಷಿಯ ಧರಿಸಿ ಧರ್ಮ ದೀಕ್ಷೆಯ. ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸುವೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದರು.
ದುರ್ಯೋಧನನು ತಾನು ರಾಜನೆಂಬ ಗರ್ವದಿಂದ ನಮಸ್ಕಾರಕ್ಕೆ ಸಿದ್ಧನಾಗದೆ ಕುಳಿತಿರಲಿ. ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕಾರಕ್ಕೆ ಸಿದ್ಧನಾಗುವಂತೆ ಮಾಡುವೆನು. ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು, ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು, ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು, ಅಗಣಿತ ಮಹಿಮನು ನಾನೇ ಮಹಾತ್ಮನು, ಅಗಣಿತ ಮಹಿಮನು ನಾನೇ ಮಹಾತ್ಮನು, ದಲಿತಿಯೇ ಧರ್ಮದೀಯ ಮೆರೆಸುವೆ ಕರ್ಮ ಸಾಕಿಯ, ದಲಿತಿಯೇ ಧರ್ಮದೀಯ. ಯೋಗಮಾಯೆ ಜಾಗರೂಕಳಾಗು. ಹೇಳು ಹೇಳು ಚಕ್ರವರ್ತಿಯಾದ ನೀನು ಈ ಸಾಮಾನ್ಯ ಗೋಪಾಲನ ಪಾದಕ್ಕೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ಕೌರವೇಶ್ವರ. ಕೃಷ್ಣ, ನಮಸ್ಕರಿಸಿದರೆ ಎಂದು ಹೆಮ್ಮೆಗೊಳ್ಳಬೇಡ. ನಮಸ್ಕರಿಸಿದೆ ಆದರೆ ಈ ಭೂಮಿ ತಾಯಿಗೆ ಹೊರತು ನಿನಗಲ್ಲ. ನೀನು ಬಂದಿರುವುದು ನಾನು ದೂತನಾಗಿ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದಷ್ಟೇ. ಒಂದಾಯಿತು, ಕುಳಿತುಕೋ. ಆಗಬಹುದು ಕೌರವೇಶ್ವರ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಇಷ್ಟವಲ್ಲವೇ? ಇರಬಹುದು ಕೌರವೇಶ್ವರ. ಇರಬಹುದೇನು? ಇದ್ದೇ ಇದೆ. ಸಹೋದರ ದುಶ್ಯಾಸನ, ನಡೆಯಲಿ ನಮ್ಮರ ಮನೆಯ ನರ್ತಕಿಯರು. ಯಾರಲ್ಲಿ ರಾಜನರ್ತಕಿಯರನ್ನು ಬರಮಾಡಿ. ಹಲೋ 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 ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ
ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಗುರು ಭೂಪ ರಾಜೇಶ್ವರ ಕುರುವಂಶೆ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಗುರು ಭೂಪ ರಾಜೇಶ್ವರ ನೀಲವರ್ಣಧಾರ ಈ ಚೆಲುವ ನೀಲವರ್ಣಧಾರ ಈ ಚೆಲುವ ಕೊಳಲನಾದದಿ ಜಗದ ಜನರ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ಭೀಮನಿಗಿವನು ಕೆಡುವೈರಿ ನಮ್ಮ ಹಸ್ತಿನಪುರ ಗದದಾರಿ ಭೀಮನಿಗಿವನು ಕೆಡುವೈರಿ ನಮ್ಮ ಹಸ್ತಿನಪುರದ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಫಲದಲ್ಲಿ ಸರಿಸಾಟಿ ಯಾರಿಗ ಕರುಣಾಳು ಗುರು ಭೂಪ ರಾಜೇಶ್ವರ ತಲಗಿನ ಗುರುವಂಶೆ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಗುರು ಭೂಪ ರಾಜೇಶ್ವರ 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 ಕೃಷ್ಣ ದುರ್ಯೋಧನ ಏನು ಬಂದ ಸಭೆಗೆ ಬಂದ ಸಮಾಚಾರವನ್ನು ತಿಳಿಸಬಹುದು. ದುರ್ಯೋಧನ, ಈ ಗುರು ಹಿರಿಯರನ್ನು ಅನುಸರಿಸಿ ಕೇಳುವುದಾದರೆ ನಾನು ನಿನಗೆ ಒಂದು ಹಿತೋಕ್ತಿಯನ್ನು ಹೇಳಲು ಬಂದಿರುವೆನು. ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ತೇನಾದರೂ ಹೇಳಬಹುದು? ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಯವರೆಗೂ ಬರುತ್ತಿರಲಿಲ್ಲವಲ್ಲ ಕೌರವೇಶ್ವರ. ಕೃಷ್ಣ, ಪಾಂಡವರು ಜೌಜನ್ನಾಡಿ ಕಾಡಿಗೋದಾಗಲೇ ರಾಜ್ಯದ ನಷ್ಟವಾಯಿತು. ಪುನಃ ಈಗ ಅವರು ಬಂದುವುದಂದರೆ ಏನು ಕೃಷ್ಣ? ದುರ್ಯೋಧನ, ಕೃಷ್ಣ, ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಈಗ ನಿಮ್ಮ ಮುಂದೆ ಇರುವ ಪ್ರಶ್ನೆಯು, ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಪ್ರಶ್ನೆಯಿಂದ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೊಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗುತ್ತದೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದರರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದೂತ ಇವೆಲ್ಲವಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧದ ರಾಜ್ಯಕ್ಕೆ ಪಾಂಡವರು ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸಮಯವನ್ನು ಸುಸ್ಮಯಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ.
ಮುಂದಿನ ವಿಚಾರ ಅವಿಚಾರ ಕರ್ತವ್ಯಗಳನ್ನು ಪರಿಪಾಲಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಸಿರಿ ಸಾಮ್ರಾಜ್ಯವ ನೋಡಿ ಬಯಸುವೆಚ್ಚೆ ಗೋಯಿತ ಈ ಸಾಮ್ರಾಜ್ಯವ ಅನುಜರೋಳ್ ಅಗೆತನ ಅನುಜರೊಳಗೆ ತನ್ನ ಸಾಧಿಸದಿರು ನೀನು ಅನುಜರೊಳಗೆ ತನ್ನ ಸಾಧಿಸದಿರು ನೀನು ಅನುಜರೊಳಗೆ ತನ್ನ ಸಾಧಿಸದಿರು ನೀನು ಅನುಜರೊಳಗೆ ತನ್ನ ಸಾಧಿಸದಿರು ಹಿರಿಯಲ ನುಡಿಗಳ ಆಲಿಸಿ ಕೇಳಿ ಹಿರಿಯಲ ನುಡಿಗಳ ಆಲಿಸಿ ಕೇಳಿ ಸಿರಿ ಸಾಮ್ರಾಜ್ಯವ ನೋಡಿ ಬಯಸುವೆಚ್ಚೆ ಗೋಯಿದ ಸಿರಿ ಸಾಮ್ರಾಜ್ಯವ ಸಲ್ಲದ ಕಾರ್ಯವ ನಿಲ್ಲಿಸುವ ಸಲ್ಲದ ಕಾರ್ಯವ ನಿಲ್ಲಿಸುವ ವೈರವು ತಲವಲ್ಲ ಅನುಜರೊಳಿನಗೆ ವೈರವು ತಲವಲ್ಲ ಅನುಜರೊಳಿನಗೆ ಖಂಡಿತ ಕೆಡುಕಿದು ಖಂಡಿತ ಕೆಡುಕಿದು ಕುರುನಂದನೆನಿಗೆ ಖಂಡಿತ ಕೆಡುಕಿದು ಕುರುನಂದನೆನಿಗೆ ಖಂಡಿತ ಕೆಡುಕಿದು ಕುರುನಂದನೆನಿಗೆ ಸಮಭಾಗವನಿತ್ತು ಸುಖಗಳು ಬಾಳೆ ಸಮಭಾಗವನಿತ್ತು ಸುಖಗಳು ಬಾಳೆ ಸಿರಿ ಸಾಮ್ರಾಜ್ಯವ ನೋಡಿ ಬಯಸುವಿಕೆ ಗೋಗಿದ ಸಿರಿ ಸಾಮ್ರಾಜ್ಯವ ಸಿರಿ ಸಾಮ್ರಾಜ್ಯವ ಸಿರಿ ಸಾಮ್ರಾಜ್ಯವ ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಇದೇ ನನ್ನ ಅಭಿಮತ. ಪಿತಾಮಹ, ಏತಕ್ಕೆ ಅನುಜರೋ ಬಿಡು ಬಂದ ದುರ್ಯೋಧನ ಏತಕ್ಕೆ ಅನುಜರೋ ಬಿಡು ಬಂದ ಸ್ಥಿರವಲ್ಲ ವೈಭವ ಅಸ್ತಿನ ವೀರಾಜ ದುರ್ಯೋಧನ ಸ್ಥಿರವಲ್ಲ ವೈಭವ ಸ್ಥಿರ ವೀರಾಜ ಏತಕ್ಕೆ ಅನುಜರೋ ಬಿಡು ಬಂದ ಅಸ್ತಿನ ವೀರಾಜ ಸೋದೆಗೆ ಅಸ್ತಿನ ವೀರಾಜ ಸ್ಥಿರವಲ್ಲ ವೈಭವ ಗುರುಳರ ಮೋದೆಗೆ
ಬೋಧೆಗೆ ಕಿವಿ ಕೊಡದಿರು ಜೋಕೆ. ದುರ್ಯೋಧನ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ. ರಾಜವನಿತು ಸುಮದಿ ಮಾಡೋ. ರಾಜವನಿತು ಸುಮದಿ ಮಾಡೋ. ಏಕಗೆ ಅನುಜರೋ ಬಿಡು ಪಂತ ಬಿಡು ಪಂತ ಬಿಡು ಪಂತ. ವತ್ಸ ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಗಳಿಗೆ ಮಾಡಬೇಡ. ಇದು ಸಂಧಿಗೆ ಸುಸಮಯ. ಅದನ್ನು ಹಠದಿಂದ ನಿರಾಕರಿಸಬೇಡ. ಪಾಂಡವರು ಏನು ಅನ್ಯರೇ? ನಿನ್ನ ಸ್ವಂತ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗಿಷ್ಟ ಅಧಿಕಾರವಿರುವುದೋ ಆ ಪಾಂಡವರಿಗೂ ಅಷ್ಟೇ ಅಧಿಕಾರವಿರುವುದು. ಆದ್ದರಿಂದ ಶ್ರೀಕೃಷ್ಣನ ಮಾತಿನಂತೆ ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು? ವಿದುರ, ಚಿಕ್ಕಪ್ಪ ವಿದುರ ಮಹರ್ಷಿಯರು. ನೀತಿ ಹೇಳುವುದರೊಳಗೆ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನೆ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ? ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ನಮ್ಮಂಥ ಹಿರಿಯರಾದ ಕರ್ತವ್ಯ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ಆದರೆ ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡೆಯ. ಇದೇ ನನ್ನ ಅಭಿಮತ. ಈ ನೀತಿಯನ್ನು ಆ ಪಾಂಡವರಿಗೆ ಕೇಳಲಿಲ್ಲ. ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೋರ್ವರಲ್ಲಿ ಮಾತ್ರ ದ್ವೇಷಗಳು ಕೊಂಡವೆ. ಆ ಪಾಂಡವರ ನಿರ್ದೇಶಗಳೇ ಧರ್ಮ ವಿರುದ್ಧ ಕೋತಿಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹುಕ್ಷಾಗ್ನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಬೊಡಂಬಿಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಚೆನ್ನಾಗಿ ತಿಳಿದಿರು, ಇದು ಶಬ್ದ ಕ್ಷತ್ರಿಯನ ರಕ್ತ ವಿನಃ ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ ದುರಾಸೆಯದ ದುರಾಭಿಮಾನದ ದುರಹಂಕಾರ. ವಿಚಾರ ಮಾಡು ಕೌರವೇಶ್ವರ. ಏನೆಂದೆ? ನಮ್ಮದು ದುರಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಕೃಷ್ಣ, ಹೇಳುವೆನು ಕೇಳು. ಈ ಕಚ್ಚದ ಕೌರವೇಶ್ವರನನ್ನು ಕೊಚ್ಚಬೇಕೆಂದಲ್ಲ ಆ ನಿನ್ನ ತುಚ್ಛ ಭೀಮ. ಅದು ದುರಗ್ರಹ. ಲೌಕೈಕ ವೀರ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲ ಆ ನಿನ್ನ ಮಿತ್ರ ಪಾರ್ಥ. ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಪಟಿ ಸ್ನೇಹ ಬೆಳೆಸಿದರಲ್ಲ ಆ ಪಾಂಡವರು. ಅದು ದುಸ್ಸವಾಸ. ದುರ್ಯೋಧನ ದುಸ್ಸಾಹಸರನ್ನು ಪುಡಿಗೈದು ಇಡೀ ಭರತ ಖಂಡದಲ್ಲೇ ತಮ್ಮದ ಜಪದವಕಿಯನ್ನು ಓರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲ ಅದು ದುರಾಭಿಮಾನ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲ ಆ ನಿನ್ನ ಗತಿಗೆಟ್ಟ ಪಾಂಡವರು. ಅದು ದುರಾಭಿಮಾನ. ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸುವುದಿಲ್ಲ, ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಡು ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರುಕುಲರ ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಮಾತುಗಳಿಂದ ಪ್ರಯೋಜನವಾಗುವುದಿಲ್ಲ ಕೃಷ್ಣ, ಪ್ರಯೋಜನವಾಗುವುದಿಲ್ಲ ಕೃಷ್ಣ. ಏಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಏಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ಬೇಡ ಬೇಡ ಬಲು ಬೇಸರವೋ. ನಾಡ ದೊರೆಯದು ನಾಡಿಗೋಗಲಿ ಸೇರಲಾಗದು ರಾಜ್ಯದವು ಕೃಷ್ಣ. ನಾಡ
ತೊರೆಯಲು ಕಾಡಿಗೋಗಲಿ ಸೇರಲಾಗಲು ರಾಜ್ಯಗಳು ಭ್ರಷ್ಟ ಪಾಂಡವರ ಮುಟ್ಟಿಯಿಂದಲೋ ಮರೆಯೊಳಗೆ ಮೆಟ್ಟಿ ಮರೆಯುವ ತಲೆಯೊಳಗೆ ಮೆಟ್ಟಿ ಮರೆಯುವ ಮರೆಯೊಳಗೆ ಹೇಳಿ ಪಾಂಡವರ ಕೂಡಿಲಾಡುವುದು ಬೇಸರವೋ ಹೇಳಬೇಡಬಲು ಬೇಸರವೋ ಹೇಳಬಾರದು ಬೇಸರವೋ. ಕೃಷ್ಣ ಒಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿ ಹಿಡಿಯಬಲ್ಲೆ, ಎದುರು ಬರುವ ಎದುರಾಳಿಗಳು ಸಕ್ಕಡಗಿಸಬಲ್ಲ. ಆದರೆ ಇಂತಹ ಯುದ್ಧ ವೀರಗಳ ಮಾತುಗಳನ್ನು ಮಾತ್ರ ಸಹಿಸಲಾರೆ. ದಿಕ್ಕೆಟ್ಟಿ ದಿಕ್ಕಾಪಾಲಾಗಿರುವ ನಿನ್ನ ಪಾಂಡವರ ಸೇನಾ ಸಮೂಹವನ್ನೇ ಕಾಲಾಕಿ ಬಿಡಬಲ್ಲ ಗಂಡುಗಲಿಗಳು ನಾವೆಲ್ಲ. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ರಕ್ತವನ್ನು ಪಾನ ಮಾಡಲು ಸದಾ ಸಿದ್ಧರಿದ್ದೇವೆ. ಹಾಗೂ ಸಮರವೇ ಸಿದ್ಧ. ಕೃಷ್ಣ ತಡೆದಿಡುವ ನಾಂಗುರುಳರ ತಡೆದಿಡುವ ನಾಂಗುರುಳರ ತಡೆದಿಡುವ ನಾಂಗುರುಳರ ಪರಮ ಪಾಪಿಗಳು ಹೀಗೆ ಸಿಕ್ಕಲು ಬಿಡಿದು ನೀಚರ ಹೊರವನ್ನು ಬಂದರೆ ಪರಮ ಪಾಪಿಗಳು ಹೀಗೆ ಸಿಕ್ಕಲು ಬಿಡಿದು ನೀಚರ ಹೊರವನ್ನು ಬಂದರೆ ಅಯ್ಯೋ ನಟ್ಟೆ ಪುಡಿಪುಡಿ ಕೊಟ್ಟೆ ಅಯ್ಯೋ ನಟ್ಟೆ ಪುಡಿಪುಡಿ ಕೊಟ್ಟೆ ಉಂಡ ಮುಂಡಗಳ ತುಂಡು ಕೈಯಿವೆ ಉಂಡ ಮುಂಡಗಳ ತುಂಡು ಕೈ ಉಂಡ ಮುಂಡಗಳ ತುಂಡು ಕೈಯಿವೆ ಕಡಿದಿರುವನ ಪುರುಳರ ಕಡಿದಿರುವನ ಪುರುಳರ ಕಡಿದಿರುವನ ಪುರುಳರ. ಕೃಷ್ಣ ಕುಲಚಲವೆಂಬ ಕಡಿದಿನ ಪಂಥ ಆ ಬಂಡ ಭೀಮನ ಬಿಸಿ ರಕ್ತವನ್ನು ಪಾನ ಮಾಡದೆ ಬಿಡುವುದಿಲ್ಲ. ಎದುರು ಬಿದ್ದ ಎದುರಾಳಿಗಳ ಎದೆ ಮೆಟ್ಟಿ ಮಕ್ಕಳಿಗಿಸದಿದ್ದರೆ ನಾನು ಸಿಂಧೂರು ರಾಜನೇ ಅಲ್ಲ. ಹೋಗು, ಸಮರವೇ ಸಿದ್ಧ. ಕೃಷ್ಣ, ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದು ಹೊರತು ಈ ರಾಧನಿಗೆ ದೃಷ್ಟಾನ್ನವು ದೊರಕಿಸುವುದಿಲ್ಲ ಯದುಪತಿ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಏಕೋ ದಾತನಾರೋ ನಿಕವಾ ಬಯಸೊಡಕೆಣಕಿ ಕೊಲಿಸುವುದೇ ಮುನ್ನ ಬರುವುದು ವೀರ ಸಮರ. ಸಲ್ಲದು ನಿನಗೆ ಮನೆ ಎಲ್ಲ ವಿಷಯವ ತಿಳಿದವನೇ ಸಲ್ಲದು ನಿನಗೆ ಮನೆ. ಕೃಷ್ಣ, ಪಾಂಡು ತನ ಯಾರು ದುರದೊಳು ಸೆಣಸದೆ ಪಾಂಡು ತನ ಯಾರು ದುರದೊಳು ಸೆಣಸದೆ ಸಂಧಿಯ ನಾಟಕ ಆಡಲು ಬಯಸುವೆಯ ಸಂಧಿಯ ನಾಟಕ ಆಡಲು ಬಯಸುವೆಯ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ತಿಳಿದವನೇ ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಹಠವಂತರು ನಾವು ಬಿಟ್ಟುತ್ತೀವಿ ಕೃಷ್ಣ, ಹಠವಂತರು ನಾವು ಬಿಟ್ಟುತ್ತೀವಿ ಹಠವಂತರು ನಾವು ಕೃಷ್ಣ. ಕೃಷ್ಣ,
ಕಡಿದಿಡುವೆ. ದುರದಳು ಪಾಟನ ಸಿರ ಕಡಿದಿಡುವೆ, ಸಲ್ಲದು ನಿನಗೆ ವಲ್ಲಭನೇ. ವಿಷಯವ ತಿಳಿದವನೇ, ಸಲ್ಲದು ನಿನಗೆ ವಲ್ಲಭನೇ. ಮಾಮಾ ವಲ್ಲಭನೇ. ಕೃಷ್ಣ, ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲ ಪರಮಾತ್ಮ. ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲೂ ಯದುಪತಿ. ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ ಯದುಪತಿ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇಕೆ ಧ್ವಂಸ ಮಾಡಲು ಪ್ರಯತ್ನಿಸುತ್ತಿರುವೆ? ಇದು ನಿನ್ನ ಧರ್ಮವೇ? ಪರಮಾತ್ಮ, ಆ ಅರ್ಜುನ ಮೇಲಿನ ಹಗೆ ತೀರದ ಹೊರತು ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲ ಪರಮಾತ್ಮ. ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲೂ ಯದುಪತಿ. ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ ಯದುಪತಿ. ಯಾದವಾಗ್ರಣಿಯ ಗಂಟಲು ಬಿಗಿದಂತಾಯಿತು ಈ ನಿನ್ನ ದರ್ಪದ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಕೇಳುವನಾಗು ಕೌರವೇಶ್ವರ. ಭಾರತ ಭೂಮಿ ಜಯಿಸಿದುರಾಸ, ಭಾರತ ಭೂಮಿ ಜಯಿಸಿದುರಾಸ, ಸಮಾನ ಸೌಜತ ವಿರಾಜಿಸುವ ಸಹೋದ ನಿರಾಕರಿಸಿದರೆ. ಭಾರತ ಭೂಮಿ ಜಯಿಸಿದುರಾಸ, ಜಯಿಸಿದುರಾಸ. ಕರಾಜಿಗನಿ ಅನುಜಾತರ, ಕರಾಜಿಗನಿ ಅನುಜಾತರ, ತರೆಯನೆತ್ತು ಕಾತಿ ಪಡೆ ಸುಖಿಯಾಗು ವೀರ. ತರೆಯನೆತ್ತು ಕಾತಿ ಪಡೆ ಸುಖಿಯಾಗು ವೀರ. ವೈರವನೆ ನೀಗಿ ನೀ ಸೈರಣಯಂ ತಾಳೈ, ವೈರವನೆ ನೀಗಿ ನೀ ಸೈರಣಯಂ ತಾಳೈ. ಬಾಳೈ ಬಲು ಧರ್ಮನನು ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನುಂಟಿ. ಬಾಳೈ ಬಲು ಧರ್ಮನಂತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ಬರೆ ಧರೆಯ. ಭಾರತ ಭೂಮಿ ಜಯಿಸಿದುರಾಸ, ಸಮಾನ ಗೌರ್ಯತ ವಿರಾಜಿಸುವ ಸಹೋದರ ನಿರಾಕರಿಸಿದರೆ. ಭಾರತ ಭೂಮಿ ಜಯಿಸಿದುರಾಸ, ಜಯಿಸಿದುರಾಸ. ದುರ್ಯೋಧನ, ಕೃಷ್ಣ, ನಿನ್ನೊಬ್ಬನ ಸಲುವಾಗಿ ಈ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರನನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇಕೆ ಧ್ವಂಸ ಮಾಡಲು ಪ್ರಯತ್ನಿಸುತ್ತೀವಿ? ಪಾಂಡವರಿಗೆ ಬರಬೇಕಾದ ಅರ್ಧದ ರಾಜ್ಯದಲ್ಲಿ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಸಂಧಿಗೆ ಸಮ್ಮತಿಸಿ. ದಾನವ ವಿಜಯು ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೂ ಅಲ್ಲ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಾನು ಇಂದು ಭಿಕ್ಷೆಯನ್ನು ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರೊಳಗೆ ನನ್ನ ಅಪರಾಧವಾದರೂ ಏನು ಇದು ರಾಜ? ಪಾಂಡವರು ಜೂಜ ನೋಡಿ ಗಾಡಿಗೋಗಿತ್ತು ಅಧರ್ಮದ ಕಾರ್ಯವೇ. ಸಕಲ ಸಂಪತ್ತನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು.
ಯೋಧದ ಭಯವನ್ನು ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಈ ದುರ್ಯೋಧನನು ಆ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ, ಧರ್ಮ ವಿರೋಧಗಳಾದ ಅವರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯೋಧದ ಭಯವನ್ನು ತೇರುವೆ ಜನಾರ್ದನ. ಯೋಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯೋಧನ ಸಲುವಾಗಿ ಈ ದುರ್ಯೋಧನನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆನು. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಪಾಪಹತ್ಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವಿಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಸಕುನಿಯ ಸಲಹೆಯಂತೆ ಧರ್ಮರಾಯನನ್ನು ಕಪಟದೂತಕ್ಕೆ ಎಳೆತಂದುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆತಂದು ನೀನು ಮಾಡಿದ ಅವ್ಯಾಚ ಅಪರಾಧಗಳು ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿರು. ವಾರಣಾವತಾರದ ಹೊರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣ ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಎಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ತೋಡ್ಗಟ್ಟಲೇಬೇಕಾದ ಈ ಕೆಚ್ಚದೆ ಕೌರವೇಶ್ವರನ್ನು ಕೆಣಕಿ ಕೇಕೆಯಾಗಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಅಂಧೆ ತೊಟ್ಟೆನು ಛಲ, ಭೂತ ಭೇದ ವಿಚಾರಗಳಿಗೊಡೆಯಲಾದ ಭೂತನಾಥೇಶ್ವರ ಕರೆಯಿದ್ದರು ಸರಿ. ಈ ಕಲಿವಂಶದಲ್ಲಿ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಗೊಂಚೆಯಾದರೂ ಸರಿ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನೆಂಬ ನಾನು ಈ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಎಟ್ಟರೂ ಸರಿಯೇ. ಕೆಟ್ಟರೂ ಸರಿಯೇ ಎದೆಗೆಡದೆ ಕೆಟ್ಟುಕೊಳ್ಳಲು ಭೂಮಿಯನ. ಕೆಟ್ಟರೂ ಸರಿಯೇ ಎದೆಗೆಡದೆ ಬಿಟ್ಟುಕೊಳ್ಳಲು ಭೂಮಿಯನು. ಕೊಟ್ಟ ಆಸದಿಂದ ಮುಡವ ತಟ್ಟಿ ಎಟ್ಟ ನೆಲವೆಯ ಮೈಲಿ ಕುಲವ. ಕೊಟ್ಟ ಆಸದಿಂದ ಮುಡವ ತಟ್ಟಿ ಎಟ್ಟ ನೆಲವೆಯ ಮೈಲಿ ಕುಲವ. ಕಡೆಯ ನಿರ್ಧಾರ ಬೇಡ ಜನಮತಿ ಪಾಂಡವರೊಡೆಯಲಿದೆ. ಕಡೆಯ ನಿರ್ಧಾರ ಬೇಡ. ಗುರುಬಲ ರಾಮರ ಬೆಂಬಲ ಬಿಡಲು, ಜಲವನ್ನು ಬಿಡಲು, ನೆಲವನ್ನು ಕೊಡಲು. ಗುರುಬಲ ರಾಮನ ಬೆಂಬಲ ಬಿಡಲು, ಜಲವನ್ನು ಬಿಡಲು, ನೆಲವನ್ನು ಕೊಡಲು. ಆಕಾಶವು ಮಂಡಲವೇ ಭಾಷೆಯನ್ನು ಬಾಗಿಲಿಯಲೆ. ಆಕಾಶವು ಮಂಡಲವೇ ಭಾಷೆಯನ್ನು ಬಾಗಿಲಿಯಲೆ. ರಾಜ್ಯವನ್ನು ಬಯಸುವವರು ಎಲ್ಲರೂ ಶಬ್ದವನ್ನು ನೋಡಿ ಗದ್ದು ಪಡೆಯಲು. ರಾಜ್ಯವನ್ನು ಬಯಸುವವರು ಎಲ್ಲರೂ ಶಬ್ದವನ್ನು ನೋಡಿ ಗದ್ದು ಪಡೆಯಲು. ಕಡೆಯ ನಿರ್ಧಾರ ಬೇಡ ಜಡಮತಿ ಪಾಂಡವರೊಡೆಯಲಿದೆ. ಕಡೆಯ ನಿರ್ಧಾರ ಬೇಡ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಕೊಟ್ಟ ಸಮ ಸಾರ್ಥಕವಾಗದೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಕೊಟ್ಟ ಸಮ ಸಾರ್ಥಕವಾಗ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಗೌರವೇಶ್ವರ, ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ? ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಮಯ
ಪಾಂಡವರೊಡೆಯನ ಕೇಳಿ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ. ಕೃಷ್ಣ ಜಲದಟ್ಟು ಮಾಡುವೆನು ಯುದ್ಧ ಕಡಾಕಡಿ ಬದುಕಿದರೆ ಈ ವಿಸ್ತಾರವಾದ ಸಾಮ್ರಾಜ್ಯ ಸತ್ತರೆ ಸಾಹಿತ್ಯ ಬದುಕಿದರೆ ಈ ವಿಸ್ತಾರವಾದ ಸಾಮ್ರಾಜ್ಯ. ಹೋಗು ಆ ಪಾಂಡವರಿಗೆ ಸಲಕಳೆಗಳನ್ನು ಅಡಿ ಮಾಡಿಕೊಳ್ಳುವಂತೆ ತಿಳಿಸಿಬಿಡು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗ ಸಂದೇಶವನ್ನು ತಿರಸ್ಕರಿಸಿತು ಅನುಚಿತವೇ ಯದುವಂಶದ ಕಳಂಕ ಸ್ವರೂಪ. ಕತಿ ಬೇಡೈತು ಯೋಧನನೆ ತೋರಿಗ ಜಾತಿಗಳು ಸೈರಣೆ. ಕತಿ ಬೇಡೈತು ಯೋಧನನೆ ತೋರಿಗ ಜಾತಿಗಳು ಸೈರಣೆ. ಅದೇ ಕೆಂದು ಮೊದಲುವೆ ಅದೇ ಮಾತ ಮಗಲುವೆ ಅದೇ ಕೆಂದು ಮೊದಲುವೆ ಅದೇ ಮಾತ ಮಗಲುವೆ. ಕುಲಯೇನ ಕುಲವ ಮರತಯ ದುರಗಳು ಗಡಿಯದೆ ಬಿಡುವೆನ. ಕುಲಯೇನ ಕುಲವ ಮರತಯ ದುರಗಳು ಗಡಿಯದೆ ಬಿಡುವೆನ. ಕದನದಲ್ಲಿ ನಿನ್ನ ಮತವ ನಡಗಿಪ ಕದನದಲ್ಲಿ ನಿನ್ನ ಮತವ ನಡಗಿಪ ಚದುರರಿಹರು ಮರುಳೆ. ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ದುಂದುಗುವ ಪಡುವೆ ನೀ ದುಂದುಗುವ ಪಡುವೆ. ಸೈರಿಸಬಲ್ಲವರಾರೋ ಸೈರಿಸಬಲ್ಲವರಾರೋ ಸೈರಿಸಬಲ್ಲವರಾರೋ. ಪರಮ ಪುರುಷನೆಂಬ ಬಿರುದನು ಪಡವಿಯೋ ಅಡಗಿದೆ ಕಡಿಯದೆ ಬಿಡುವೆನ. ಪರಮ ಪುರುಷನೆಂಬ ಬಿರುದನು ಪಡವಿಯೋ ಅಡಗಿದೆ ಬಿಡುವೆನೆ. ಕತಿ ಬೇಡೈತು ಯೋಧನನೆ ತೋರಿಗ ಜಾತಿಗಳು ಸೈರಣೆ ಸೈರಣೆ ಸೈರಣೆ. ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಧರಿಸಬೇಕು. ಯಾರು ನಿರ್ಧರಿಸಬೇಕಾಗಿಲ್ಲ. ಆದರೆ ನಿರ್ಧರಿಸಿ ಮುಖ್ಯ ಸಲಹೆ ನೀಡುತ್ತಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮನಿಗೆ. ಏನಂದು? ನನ್ನ ಬಾಯಿಯಿಂದ ಕೇಳುವ ಬದಲು ಸಾರ್ವಭೌಮ. ನಮ್ಮ ಮಾವನವರು ಒಂದು ಮುಖ್ಯವಾದ ಸಲಹೆಯನ್ನೇ ಕೊಟ್ಟಿರುವರು. ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತಕರವಾಗಿಯೇ ಇರುತ್ತದೆ. ಹೌದೌದು, ನಿನ್ನ ಅದ್ಭುತವಾದ ಇದು ಅದ್ಭುತವಾದ ಸತ್ಕಾರವೇ ಸರಿ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸತ್ಕರಿಸುತ್ತೇನೆ. ಸ್ವೀಕರಿಸು ಸಹೋದರ ಉತ್ಸಾಹ. ಸಿಂಧುರಾಜ, ಕರ್ಣ, ಕಳ್ಳ ಕೃಷ್ಣನನ್ನು ಯಾರನ್ನು ಬಂಧಿಸುವರೋ ಮಂದಮತಿಗಳಿರ. ಕೃಷ್ಣ, ನಿನ್ನನ್ನು ನಿನ್ನ ಅಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಪಾಠವನ್ನೇ ಕಲಿಸುತ್ತೇವೆ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗಿಂದ ಗಾಳಿಯನ್ನು, ಮರುಳಿನಿಂದ ಸಾಗರವನ್ನು ಬಂಧಿಸಲು ಯತ್ನಿಸುತ್ತೀವಿರ. ಇದು ಎಂದಿಗೂ ಸಾಧ್ಯವಿಲ್ಲ. ಈಗ ನನ್ನನ್ನು ಬಂಧಿಸಿರಿ. ಯೋಗಮಾಯೆ, ಜಾಗರೂಕಳಾಗು. ಅಗ್ರಜ, ಸಹೋದರ, ಅಲ್ಲಿಯೂ ಕೃಷ್ಣ